ನಮಸ್ತೆ ವೀಕ್ಷಕರೇ, ಈ ಒಂದು ಸ್ಪೆಷಲ್ ಎಪಿಸೋಡು ನಿಮಗೋಸ್ಕರ. ಇತ್ತೀಚೆಗೆ ಯಾರಾದರೂ ಫೋನ್ ಮಾಡಿದ್ದಾರೆ ಅಂದರೆ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದಲ್ಲ ಒಂದು ಸುದ್ದಿ ನೋಡ್ತಾನೆ ಇರ್ತೇವೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಹೃದಯಾಘಾತದಿಂದ ಸಾವು ಸಂಭವಿಸ್ತಾ ಇರೋದು ಬಹಳಷ್ಟಿದೆ. ಯಾರೋ ಒಬ್ರು ನಗ್ತಾ ಮಾತನಾಡ್ತಿರೋಂಥ ವ್ಯಕ್ತಿ ಏಕಾಏಕಿಯಾಗಿ ಕುಸಿದು ಬೀಳ್ತಾರೆ. ಇನ್ನೊಬ್ರು ಯಾರೋ ಅಲ್ಲಿ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹೃದಯ ನಿಂತೋಗುತ್ತೆ. ಇದನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ ಕಣ್ರಿ. ಒಂದು ಕಾಲದಲ್ಲಿ ಹೃದಯಾಘಾತ ಅಂದ್ರೆ 60ರಿಂದ 70 ವರ್ಷದವರ ಸಮಸ್ಯೆ ಅಂತ ಹೇಳ್ತಿದ್ರು. ಆದ್ರೆ ಈಗ ನೋಡಿ ಹಾಗಲ್ಲ. ಸುಮಾರು 25 ವರ್ಷದ ಹುಡುಗ ಅಥವಾ 30 ವರ್ಷದ ಫ್ಯಾಮಿಲಿ ಮ್ಯಾನ್, ರೀಲ್ಸ್ ಮಾಡ್ತಿದ್ದ ಹುಡುಗಿ ಅಥವಾ ಅಮ್ಮನ ಜೊತೆ ನಗ್ತಾ ಮಾತಾಡ್ತಿದ್ದ ಹುಡುಗ, ಸ್ನೇಹಿತರ ಜೊತೆ ಟೀ ಕುಡಿತಿದ್ದವನು ಒಂದು ಕ್ಷಣದಲ್ಲಿ ಉಸಿರೇ ನಿಲ್ಲಿಸಿ ಹೋಗ್ಬಿಡ್ತಾರೆ. ಇದು ಕೇವಲ ನ್ಯೂಸ್ ಅಲ್ಲ, ಯಾರೋ ಒಬ್ಬರ ಮನೆಯ ಕನಸು ಒಡೆದ ಕತೆ ಅಂತ ಕೂಡ ಹೇಳ್ಬೋದು. ಒಬ್ಬ ಅಮ್ಮನ ಪ್ರಪಂಚ ಖಾಲಿಯಾದ ಕ್ಷಣ, ಒಬ್ಬ ಅಪ್ಪನ ಕನಸು ಮಣ್ಣಾದ ನೋವು, ಒಬ್ಬ ಹೆಂಡತಿಯ ಬದುಕೆ ಕತ್ತಲಾಗುವಂತ ದುಃಖದ ಕತೆ ಇದು. ಆದ್ರೆ ಇವತ್ತು ಯುವಕರ ಹೃದಯ ಯಾಕೆ ಇಷ್ಟು ಬೇಗ ಸೋಲ್ತಿದೆ ಗೊತ್ತಾ? ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಿಂದಲೇ ಒತ್ತಡ, ಜಾಬ್ ಟೆನ್ಷನ್, EMI ಟೆನ್ಷನ್, ಭವಿಷ್ಯದ ಭಯ, ಸಾಲದ ಒತ್ತಡ, ಫ್ಯಾಮಿಲಿ ಜವಾಬ್ದಾರಿ. ಒಳಗೆ ಸಾವಿರಾರು ನೋವಿದ್ರು ಕೂಡ ಹೊರಗೆ ನಾನು ಓಕೆ ಅಂತ ನಗ್ತಾ ಬದುಕುವ ಜನ. ಸಮಯಕ್ಕೆ ಊಟ ಇಲ್ಲ, ರಾತ್ರಿ ಸರಿಯಾದ ನಿದ್ದೆ ಇಲ್ಲ, ಮನಸ್ಸಿಗೆ ಒಂದು ಕ್ಷಣ ಶಾಂತಿ ಇಲ್ಲ. ಮೊಬೈಲ್ ಕೈಯಲ್ಲಿ ಇರುತ್ತೆ, ಆದರೆ ಮನಸ್ಸಿನ ಮಾತು ಕೇಳೋ ಮನುಷ್ಯ ಹತ್ತಿರ ಇರೋದಿಲ್ಲ. ಕೆಲವರು ದಿನ ಪೂರ್ತಿ ದುಡಿತಾರೆ, ದೇಹ ಸುಸ್ತಾದ್ರೂ ವಿಶ್ರಾಂತಿ ತಗೊಳ್ಳಲ್ಲ. ಕೆಲವರ ಮನಸ್ಸು ಅಳ್ತಿದ್ರು ನನಗೆ ಏನು ಆಗಿಲ್ಲ ಅಂತ ಮುಚ್ಚಿಡ್ತಾರೆ. ಇನ್ನೊಂದು ಕಡೆ ಜಂಕ್ ಫುಡ್ಡು, ಸ್ಮೋಕಿಂಗು, ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸು, ನಿದ್ರೆ ಬಿಟ್ಟು ಓಡೋ ಜೀವನ. ದೇಹ ಸಾಕು ಅಂತ ಕೂಗುತ್ತೆ, ಆದರೆ ನಾವು ಕೇಳೋದಿಲ್ಲ. ಹೃದಯ ಕೂಡ ಒಂದು ಯಂತ್ರ ಅಲ್ವಾ, ಅದಕ್ಕೂ ದಣಿವು ಬರುತ್ತೆ ಕಣ್ರಿ. ಆದರೆ ದುರಂತ ಏನಂದ್ರೆ, ಹೃದಯ ನಿಲ್ಲೋ ಮುಂಚೆ ಮನಸ್ಸು 1000 ಬಾರಿ ಕೂಗಿರುತ್ತದೆ. ನಾನು ತುಂಬಾ ದಣಿದಿದ್ದೀನಿ, ನನಗೆ ಭಯ ಆಗ್ತದೆ, ಸ್ವಲ್ಪ ಯಾರಾದ್ರೂ ನನ್ನ ಜೊತೆ ಮಾತಾಡಿ ಅಂತ. ಆದ್ರೆ ಮೌನದ ಕೂಗು ಯಾರಿಗೂ ಕೇಳಿಸೋದಿಲ್ಲ. ಗಂಡಸಾಗಿ ನಾನು ಅಳೋದು ಬೇಡ, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಒಳಗಿನ ನೋವನ್ನೆಲ್ಲ ಮುಚ್ಚಿಟ್ಟು ಬದುಕೋ ಹುಡುಗರು ಒಂದು ದಿನ ಸುಮ್ಮನೆ ಹೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಗೊತ್ತಾ? ಅವರ ಮೊಬೈಲ್ ಮಾತ್ರ ರಿಂಗ್ ಆಗ್ತಿರುತ್ತೆ. ಅಮ್ಮ ಹೇಳಪ್ಪ ಅಂತ ಅಳ್ತಿರ್ತಾರೆ, ಅಪ್ಪ ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತಿರ್ತಾರೆ. ಸ್ನೇಹಿತರು ಹಳೆಯ ಫೋಟೋ ನೋಡಿ ಕಣ್ಣೀರು ಹಾಕ್ತಾರೆ. ಆಗ ಗೊತ್ತಾಗುತ್ತೆ, ಹಣಕ್ಕಿಂತ, ಜಾಬ್ಗಿಂತ, ಸ್ಟೇಟಸ್ಗಿಂತ ಒಬ್ಬ ಮನುಷ್ಯ ಜೀವ ತುಂಬಾ ಮುಖ್ಯ ಅಂತ. ಸ್ನೇಹಿತರೆ, ದಯವಿಟ್ಟು ಬದುಕನ್ನ ಸ್ವಲ್ಪ ನಿಧಾನವಾಗಿ ಚಲಿಸಿ. ಸಮಯಕ್ಕೆ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಪ್ರತಿದಿನ ಸ್ವಲ್ಪ ನಡೆಯಿರಿ, ನಿಮ್ಮವರ ಜೊತೆ ಮನಸಾರೆ ಮಾತನಾಡಿ, ಮತ್ತು ಮುಖ್ಯವಾಗಿ ನಾನು ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯವನ್ನ ಇಟ್ಕೊಳ್ಳಿ. ಯಾಕಂದ್ರೆ ಒಂದು ಕಾಲ್, ಒಂದು ಅಪ್ಪುಗೆ, ಒಂದು ಮಾತು, ಒಂದು ಕಾಳಜಿ ಒಬ್ಬರ ಜೀವ ಉಳಿಸ್ಬೋದು. ಯುವಕರೇ, ನಿಮ್ಮ ಹೃದಯವನ್ನ ಕಾಪಾಡಿ. ಯಾಕಂದ್ರೆ ನಿಮ್ಮನ್ನ ಕಾಯ್ತಿರೋ ಅಪ್ಪ ಅಮ್ಮ, ನಿಮ್ಮ ನಗುಗಾಗಿ ಬದುಕೋ ಕುಟುಂಬ, ಇನ್ನ ನಿಮ್ಮ ಜೊತೆ ಸಾವಿರಾರು ಕನಸು ಕಾಣ್ತಿರ್ತಾರೆ. ಹೃದಯ ನಿಲ್ಲೋ ಮುಂಚೆ ಸ್ವಲ್ಪ ಜೀವನವನ್ನ ನಿಧಾನವಾಗಿ ಬದುಕೋಣ. ಯಾಕಂದ್ರೆ ಸತ್ತ ಮೇಲಿನ RIP ರಿಪ್ ಸ್ಟೇಟಸ್ಗಿಂತ ಬದುಕಿರುವಾಗ ಒಂದು ನಗು ತುಂಬಾ ಅಮೂಲ್ಯವಾದದ್ದು.